ಎಲ್ಲೋಗ್ತಿದ್ದೀವಿ ನಾವು? ಬಟ್ಟೆ ತರೋಕೆ ಪಾಪ. ಏನು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಉಮೇಶ್ ಚಾನಲ್. ಇವತ್ತು ಸಂಡೇ ಬೆಳಗ್ಗೆಯಿಂದ ಮನೇಲೇ ಟೈಮ್ ಪಾಸ್ ಮಾಡಿದ್ವಿ. ಪಾಪುಗೆ ಹಬ್ಬಕ್ಕೆ ಬಟ್ಟೆ ತೊಗೋಬೇಕಿತ್ತು ಮತ್ತು ನನಗೂ ಬಟ್ಟೆ ತೊಗೋಬೇಕಿತ್ತು ಅಂತ ಹೊರಗಡೆ ಹೋಗ್ತಾ ಇದ್ವಿ. ನೋಡೋಣ ಯಾವ ಥರ ತೊಗೊಬರ್ತೀವಿ ಅಂತ. ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ಎಲ್ಲೋಗ್ತಿದ್ದೀವಿ ನಾವು? ಬಟ್ಟೆ ತರೋಕೆ ಪಾಪ. ರೆಡಿನಾ ನೀನು? ನೋಡಿ ಪಾಪನ್ನು ರೆಡಿಯಾಗಿದ್ದಾಳೆ. ನಾವು ಬಟ್ಟೆ ತರಕ್ಕೆ ಹೋಗ್ತಾ ಇದ್ದೀವಿ ಹಬ್ಬಕ್ಕೆ. ಪಾಪ ಚೀನವ ಏನು ಇಲ್ಲಿ ಬಂದಿದ್ಯಾ? ಬಟ್ಟೆ ತಗೊಳಕ್ ಬಂದಿದ್ಯಾ? ಫಸ್ಟ್ ನನಗೆ ತೊಗೊಬಿಡೋಣ ಅಂತ ನೋಡ್ತಾ ಇದ್ವಿ. ಆದರೆ ಬಟ್ ನನ್ನ ಹೈಟಿಗೆ ಯಾವುದು ಸೂಟ್ ಆಗೋ ಥರ ಯಾವುದು ಬಟ್ಟೆಯಲ್ಲಿರಲಿಲ್ಲ. ಅದಕ್ಕೆ ನನಗೂ ಯಾವುದು ಅಷ್ಟು ಇಷ್ಟ ಆಗಲಿಲ್ಲ. ಅದಕ್ಕೆ ಅಲ್ಲಿಂದ ಜಾಗ ಖಾಲಿ ಮಾಡಿ ಬೇರೆ ಕಡೆ ಹೋದ್ವಿ. ಅಲ್ಲಿ ಪಾಪು ಬಟ್ಟೆಗಳು ನೋಡಿದ್ವಿ. ಪಾಪು ಬಟ್ಟೆಗೂ ಅಷ್ಟೇ ಫುಲ್ ದೊಡ್ಡದಿದೆ. ಅವಳು ಏಜಿದು ಇರಲಿಲ್ಲ. ಅದಕ್ಕೆ ಹುಡ್ಕಿದ್ವಿ ಯಾವುದು ನೋಡಿದ್ರು. ಬಟ್ ಬಟ್ಟೆ ಚೆನ್ನಾಗಿದೆ. ಬಟ್ ಇದಕ್ಕೆ ಸಿಗ್ತಾ ಇರಲಿಲ್ಲ ಏಜ್ಗೆ. ಎಲ್ಲ 1.5 year 2 years ಆ ಥರ ಇತ್ತು. 1 yearದು ಇರಲಿಲ್ಲ. ಅದಕ್ಕೆ ಇವ್ರಿಗೂ ಇಲ್ಲಿ ನನಗೆ ಯಾವುದು ಇಷ್ಟ ಆಗಲಿಲ್ಲ. ಹಾಗಾಗಿ ನಾವು ಅಲ್ಲಿ ತೊಗೊಳ್ಳಿಲ್ಲ, ಬೇರೆ ಕಡೆ ತೊಗೊಂಡ್ವಿ. ಬರಬೇಕಾದ್ರೆ ಯಾವುದೋ ಒಂದು ಅಂಗಡಿ ಸಿಕ್ತು, ಅಲ್ಲೋಗಿ ತೊಗೊಬಂದ್ವಿ. ಆ್ಯಕ್ಚುಲಿ ಏನಂದರೆ ಇಂಥ ಕಡೆಯಲ್ಲೆಲ್ಲ ದುಡ್ಡು ಜಾಸ್ತಿ ಇರುತ್ತೆ, ಬಟ್ ಬಟ್ಟೆನೂ ಅಷ್ಟು ಚೆನ್ನಾಗಿರಲ್ಲ. ಬಟ್ ಹೊರ್ಗಡೆ ಆದರೆ ನಿಮಗೆ ಅಂಗಡಿ ಚಿಕ್ಕದಿರ್ಬೋದು, ಬಟ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಪ್ರೈಸು ಕೂಡ ಕಡಿಮೆ ಆಗುತ್ತೆ. ಏಕೆಂದರೆ ಮಕ್ಕಳು ಬಟ್ಟೆ ಅವರು ದೊಡ್ಡವ್ರು ಆಗ್ತಿರೋದ್ರಿಂದ ನಾವು ಎಷ್ಟೇ ಕಾಸ್ಟ್ಲಿ ತೊಗೊಂಡ್ರು ಕೂಡ ಬೇಗ ಚಿಕ್ಕದಾಗ್ಬಿಡ್ತದೆ. ಅದು ಹಾಕೋಕ್ಕೆ ಹೊಟ್ಟೆ ಉರಿಯುತ್ತೆ. ಏನು ಹಾಕಿರಲ್ಲ ಜಾಸ್ತಿ, ನಾವು ಅದನ್ನು ಯೂಸೇ ಮಾಡಿರಲ್ಲ, ಮತ್ತು ಚಿಕ್ಕದಾಗ್ಬಿಟ್ಟಿರುತ್ತೆ. ಅದಕ್ಕೆ ಹೊಟ್ಟೆ ಉರಿಯುತ್ತೆ. ಬಟ್ಟೆ ಎಲ್ಲ ತೊಗೊಂಡು ಬಂದ್ವಿ. ಸುಸ್ತಾಗ್ಬಿಡ್ತು ಹುಡುಕಿ ಬಟ್ಟೆನ. ನಮಗೆ ಸಿಕ್ತು, ಪಾಪುಗೆ ನಂಗೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತ ತುಂಬ ಕಡೆ ಹುಡುಕ್ಬಿಟ್ಟು ಫೈನಲಿ ಒಂದು ಡ್ರೆಸ್ ತೊಗೊಂಡು ಬಂದ್ವಿ. ನನಗೆ ಮತ್ತು ಪಾಪುಗೆ ಇಬ್ಬರು ತೊಗೊಂಡ್ವಿ. ಉಮೇಶ್ ತೊಗೊಳ್ಳಿಲ್ಲ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇತ್ತು ಅಂತ. ಇವಾಗ ಅಡುಗೆ ಮಾಡಬೇಕು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಡಿಸ್ಕಸ್ ಮಾಡಿ ಅಡುಗೆ ಮಾಡಬೇಕು. ನೋಡೋಣ, ಅಡುಗೆ ಮಾಡಬೇಕು. ಪಾಪನು ಇಲ್ಲ ಆಟ ಆಡ್ತಿದ್ದಾಳೆ. ಅಲ್ಲಂತೂ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಲಾಸ್ಟಲ್ಲಿ. ಹೊಟ್ಟೆ ಹಸಿತಿತ್ತು ಅನಿಸುತ್ತೆ. ಬಟ್ ಮನೆಗೆ ಬಂದು ಹಾಲು ಕುಡಿಸಿದ್ರೆ ಹಾಲನ್ನೇ ಕುಡಿತಾ ಇಲ್ಲ. ಆಟ ಆಡ್ತಿದ್ದಾಳೆ. ಚಿನ್ನು ಪಾಪ ಇಲ್ಲಿ, ಚಿನ್ನಮ್ಮ ಇಲ್ಲಿ. ಯಾರ್ದು ಇದು ಟೋಪಿ? ಯಾರ್ದು ಇದು ಟೋಪಿ? ಟೋಪಿ ಯಾರ್ದು? ಚಿರಶ್ವಿ, ಚಿರುಮ ನೋಡಿ, ಸ್ವಲ್ಪ ಕಿತ್ತೋಗಿತ್ತು. ಆದರೆ ಅವಳೇ ಅದನ್ನು ಎಳ್ದು ಎಲ್ಲನೂ ಕಿತ್ತಾಕಿದ್ದಾಳೆ. ಯಾರು ಕಿತ್ತಾಕಿದ್ದದು? ಪಾಪ? ನೋ ಪಾಪ. ಸ್ವಲ್ಪ ಕಿತ್ತೋಗಿರೋದನ್ನ ಇನ್ನೂ ಇವಳು ಜಾಸ್ತಿ ಮಾಡ್ತಿದ್ದಾಳೆ. ಚಿರು ಬಾ, ಇಲ್ಲಿದ್ದೀನಿ ಬಾ. ಇಲ್ಲೇ ಇದ್ದೀನಲ್ಲ. ನಂದು ಇದು ಪಾಪದ್ದು ಫ್ರಾಕು. ನನಗಂತೂ ಕಲರ್ ತುಂಬ ಇಷ್ಟ ಆಯಿತು. ಈ ಕಲರ್ ಇರಲಿಲ್ಲ ಅವಳ ಹತ್ರ. ಮತ್ತು ಇದು ನಂದು. ನಾನಿದು ಒಂದು ಫ್ರಾಕು, ಇದೊಂದು ಜೀನ್ಸ್ ಟಾಪು,
ಇದನ್ನು ತೊಗೊಂಡೆ. ಕುರ್ತಾ ಸೆಟ್ ತೊಗೊಂಡಿದ್ದೀನಿ ಹಬ್ಬದ ದಿನ ಹಾಕೋಣ ಅಂತ. ಮತ್ತು ಇದೊಂದು ಡ್ರೆಸ್ ತೊಗೊಂಡ್ವಿ ಉಮೇಶ್ ಅವ್ರ ಅಕ್ಕನ ಪಾಪು ಕೊಡೋಣ ಅಂತ. ಮತ್ತು ಕಾಫಿ ಕುಡಿದು ತಲೆ ನೋವ್ತಾ ಇತ್ತು ಅಂದ್ಬಿಟ್ಟು ಸ್ವಲ್ಪ ಕಾಫಿ ಕುಡಿದು ಅಡುಗೆ ಮಾಡಬೇಕೀಗ. ಉಮೇಶ್ ಕೂಡ ಚಿಕನ್ ಮಾಡೋಣ ಒನ್ ಟೈಮ್ಗಲ್ವಾ ಅಂದ್ಬಿಟ್ಟು ಚಿಕನ್ ತೊಗೊಬರಕ್ಕೆ ಹೋಗಿದ್ದಾರೆ. ಪಲಾವ್ ಮಾಡ್ಕೊಬಿಡೋಣ ಅಂತ. ಪಾಪನು ಇಲ್ಲೇ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾಳೆ. ಮೂಡ್ ಚೆನ್ನಾಗಿದೆ ಅನಿಸುತ್ತೆ, ಅದಕ್ಕೆ ಒಂದೇ ಕಡೆ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾಳೆ. ಇಲ್ಲ ಅಂದರೆ ಸುಮ್ಮನೆ ಆ ಕಡೆ ಈ ಕಡೆ ಹೋಯ್ತಾನೆ ಇರ್ತಾಳೆ. ಎಡ್ಜ್ಗೆ ಹೋಗ್ಬಿಟ್ಟು ಹೊಡೆಸ್ಕೊಬಿಡ್ತಾಳೆ ಅನ್ನೋದು ಬೇರೆ ಭಯ ನಮಗೆ. ಅವಳು ಮುಂದೆನೇ ಇರಬೇಕು, ನೋಡ್ಕೊತಾ ಇರಬೇಕು, ಇಲ್ಲ ಅಂದರೆ ಆ ಕಡೆ ಈ ಕಡೆ ಹೋಗ್ಬಿಡ್ತಾಳೆ. ಅದಕ್ಕೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಚಿಕನ್ನು ರೆಡಿ ಇದೆ. ಉಮೇಶ ತೊಳ್ಕೊಟ್ಟು ಹೋದ್ರು. ಗಲಾಟೆ ಮಾಡ್ತಿದ್ಲು ಅಂತ ಇಲ್ಲಿ ಕರ್ಕೊಬಂದು ಕೂರಿಸ್ಕೊಂಡಿದ್ದೀನಿ. ಅವಳಿಗೀಗ ಒಂದು ಲೋಟ ಕೊಟ್ಟರೆ ಅವಳು ಆಟ ಆಡ್ತಿರ್ತಾಳೆ. ನಾನು ನನ್ನ ಪಾಡಕ್ಕೆ ಕೆಲಸ ಮಾಡ್ಕೋಬೇಕು. ತುಕಮ್ಮ ಇಷ್ಟೇ ಅವಳದು. ಇಷ್ಟು ಕೊಟ್ಬಿಟ್ರೆ ಅವಳು ಪಾಡಿಗೆ ಅವಳು ಆಟ ಆಡ್ಕೊತಿರ್ತಾಳೆ. ಈಗ ನನ್ನ ಪಾಡಿಗೆ ನಾನು ಅಡುಗೆ ಮಾಡ್ಕೊತೀನಿ. ಅಲ್ಲ ಮಗಳು? ಏನಿದು ಏನದು ಏನದು? ಸಾಕ ಲೋಟ ನಿಂಗೆ ಆಟ ಸಾಮಾನು? ಬೇರೇನು ಬೇಡವಾ? ಯಪ್ಪ, ಗ್ಲಾಸಲ್ಲೂ ಅಷ್ಟೇ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ, ಆಮೇಲೆ ತುದಿ ಎಸ್ಬಿಡ್ತಾಳೆ ಆ ಕಡೆ ಈ ಕಡೆ. ನೋಡಿ ಮತ್ತೆ ಕೊಟ್ಟರೆ ಮತ್ತೆ ಇಟ್ಕೊಂಡು ಆಟ ಆಡ್ತಾಳೆ, ಮತ್ತೆ ಎಸ್ಬಿಡ್ತಾಳೆ. ಪಾಪುನೆಲ್ಲ ಆಟ ಆಡಿಸ್ಕೊಂಡು ಅಡುಗೆ ಹಾಗೆ ಮಾಡ್ತಾಯಿದ್ದೆ. ಅವಳು ಗಲಾಟೆ ಮಾಡ್ತಾಯಿದ್ಲು, ಆ ಲೋಟ ಎಲ್ಲ ಎಸ್ಬಿಡ್ತಿದ್ಲು, ಮತ್ತು ನಾನು ತೊಗೊಬಂದು ಕೊಡ್ತಾಯಿದ್ದೆ. ಹಾಗೆ ಅಡುಗೆ ಮಾಡ್ಕೊತಾ ನೋಡ್ಕೊತಾ ಇದ್ದೀನಿ. ಮತ್ತು ಬಟ್ಟೆನೂ ಕೂಡ ತುಂಬ ಚೆನ್ನಾಗಿ ಸಿಕ್ತು. ತುಂಬ ಚೆನ್ನಾಗಿ ಹುಡುಕಿ ಪಾಪುದು ಚೆನ್ನಾಗಿ ಸಿಕ್ತು, ನಂದು ಚೆನ್ನಾಗಿ ಸಿಕ್ತು. ನಂದು ಝೂಡಿಯೋದಲ್ಲಿ ತೊಗೊಂಡಿದ್ದು. ಆಫರ್ ಕೂಡ ನಡೀತಾ ಇತ್ತು. ಬಟ್ಟೆ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಪಾಪುದು ಬರಬೇಕಾದ್ರೆ ಒಂದು ಅಂಗಡಿ ಇತ್ತು, ಅಲ್ಲಿ ತೊಗೊಬಂದಿದ್ದು. ಪಾಪುನ ಮಾತಾಡಿಸ್ತಾ ಹಾಗೆ ಅಡುಗೆನೂ ಕೂಡ ಮಾಡ್ಕೊಬಿಟ್ಟೆ. ಆಲ್ಮೋಸ್ಟ್ ಪಲಾವ್ ಕೂಡ ರೆಡಿ ಆಯಿತು. ಅದನ್ನು ಲಿಡ್ ಕ್ಲೋಸ್ ಮಾಡಿ ಇವಾಗ ಪಾಪು ಯಾಕೋ ಅಳ್ತಿದ್ದಾಳೆ. ಅವಳನ್ನ ಎತ್ಕೊಂಡು ಸಮಾಧಾನ ಮಾಡಿ ಆದರೆ ಮಲಗಿಸ್ಬಿಡ್ತೀನಿ. ಉಮೇಶ್ ಕೂಡ ಹೊರಗಡೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ನಾವು ಊಟ ಮಾಡಬೇಕು. ಇವತ್ತಿನ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಬ್ಲಾಗ್ನ ಹಬ್ಬಕ್ಕೂ ಮೊದಲೇ ಹಾಕೋಣ ಅಂದ್ಕೊಂಡೆ, ಬಟ್ ಟೈಮ್ ಆಗಲಿಲ್ಲ. ಹಬ್ಬದ ವೀಡಿಯೋ ಹಾಕಿದ್ದೀನಿ, ಅದನ್ನು ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. ಅದಾದಮೇಲೆ ಈ ವಿಡಿಯೋ ಹಾಕ್ತಾಯಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಗುಡ್ ನೈಟ್, ಬಾಯ್.